ಶಕ್ತಿ ಯುಕ್ತಿ ಶಕ್ತಿ ಯುಕ್ತಿ. ವೆಲ್ಕಮ್ ಟು ಶಕ್ತಿ ಯುಕ್ತಿ. ನನಗೆ ರೆಕ್ಕೆಗಳಿಲ್ಲ ಆದ್ರೆ ಹಾರುತ್ತೇನೆ, ನನಗೆ ಕಣ್ಣುಗಳಿಲ್ಲ ಆದ್ರೆ ಅಳುತ್ತೇನೆ. ನಾನು ಯಾರು? ಮೂಡ. ಐ ಲವ್ ಯುವರ್ ಹೇರ್. ವೇದಶ್ರೀಗಿಂತ ಚಿಕ್ಕವಳು ನಾನು. ಆನ್ಸರ್ ಆನ್ ಶಕ್ತಿ ವಾಲ್ ಪ್ಲೀಸ್. ಪಾಂಡಾ. ಸೂಪರ್. ಶಕ್ತಿ ಯುಕ್ತಿ. ಬುದ್ಧಿ ಉಪಯೋಗಿಸೋದೇ ಅದು ನಮ್ಮ ಯುಕ್ತಿ, ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಶಕ್ತಿ ಯುಕ್ತಿ. ಮನೇಲಿ ಕೂತು ಕೆಲಸ ಮಾಡಿ ಮಾಡಿ ಬೇಜಾರಾಗಿದ್ಯಾ? ದಿನ ಅಡ್ಗೆ ಮಾಡು, ಆಫೀಸ್ಗೆ ಹೋಗು, ಗಂಡನ ಆಫೀಸಿಗೆ ಕಳಿಸು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು ಅನ್ನೋದೇ ಟಾಸ್ಕ್ ಅನ್ನಿಸ್ತಾ ಇದೆಯಾ? ನಮಗೆ ಅಂತ ಒಂದು ಟೈಮೇ ಇಲ್ಲ ಅನ್ನೋಂತಹ ಬೇಸರ ಇದೆಯಾ? ನಿಮ್ಮೆಲ್ಲರ ಬೇಸರಕ್ಕೆ ಒಂದು ಫುಲ್ ಸ್ಟಾಪ್ ಶಕ್ತಿ ಯುಕ್ತಿ. ಕಳೆದ ಸಂಚಿಕೆಯಲ್ಲಿ ವಿಶೇಷವಾದ ಗೇಮ್ಸ್ ಆಡಿದ್ವಿ, ಎಲ್ಲರೂ ಕಲರ್ ಗೇಮ್ಸ್ ಆಡಿದ್ರು, ಬೇರೆ ಬೇರೆ ಗೇಮ್ಸನ್ನು ಆಡಿಸಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ಗೇಮ್ಸ್ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚಿತವಾಗಿ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ನ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಸೂಪರ್. ಯೆಲ್ಲೋ, ಬ್ಲೂ, ರೆಡ್, ಗ್ರೀನ್. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ಎಪಿಸೋಡ್ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ರಿ. ಸಖತ್ತಾಗಿ ಸೋತ್ರಿ ಫಸ್ಟ್ ರೌಂಡು, ಅದ್ಭುತವಾಗಿ ಸೋತ್ರಿ. ಎರಡನೇ ರೌಂಡ್ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ಯಾ? ಜೋಶ್ ಚೆನ್ನಾಗಿದ್ಯಾ? ರೆಡಿ ಇದ್ದೀರಾ? ಓಕೆ, ಇವತ್ತಿನ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣವಾ? ಸೊ ಇವತ್ತಿನ ಮೊದಲನೇ ರೌಂಡ್ ಮೆಮೊರಿ ಬಿಲ್ಡಿಂಗ್ ರೌಂಡ್ ಅಂತ. ನಮ್ಮ ಶಕ್ತಿ ವಾಲಲ್ಲಿ ಒಂದು ಇಮೇಜ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ 15, 20 ಏನೋ ಒಂದು ಇಮೇಜ್ ಇರುತ್ತೆ, ತರಕಾರಿ, ಹಣ್ಣು, ಏನೋ. ಆ ಇಮೇಜಸ್ನ ನೀವು ಮೆಮರೈಸ್ ಮಾಡಬೇಕು. ಮೆಮರೈಸ್ ಮಾಡಿ ಅದಾದಮೇಲೆ ನೀವು ಬಿಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು 10 ಬಿಡ್ ಮಾಡ್ತೀನಿ ಅಂತೀರಿ, ನೀವು 15 ಅಂತೀರಿ, ನೀವು 5 ಅಂತೀರಿ, ನೀವು 20 ಅಂತೀರಿ. ಕರೆಕ್ಟಾಗಿ ಹೇಳಿರೋ ನಂಬರ್ಸ್ಗೆ ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೋ ಅವರು 1 ಪಾಯಿಂಟ್ ಸಿಗುತ್ತೆ. ತಪ್ಪು ಹೇಳ್ದವ್ರಿಗೆ ಸಿಗುತ್ತೆ 0 ಅಲ್ಲ, -1. ಓಕೆ, ಕ್ಲಿಯರ್? ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ಶಕ್ತಿ ವಾಲಲ್ಲಿ ಯಾವೆಲ್ಲ ಇಮೇಜಸ್ ಡಿಸ್ಪ್ಲೇ ಆಗುತ್ತೆ ಬನ್ನಿ ನೋಡೋಣ. ಇಮೇಜಸ್ ಪ್ಲೀಸ್. ಓ ಮೈ ಗಾಡ್, ತುಂಬಾನೇ ಈಸಿ ಇದೆ, ನೋಡ್ಕೊಳ್ಳಿ. ಸೋರೆಕಾಯಿ ಇದೆ, ಕಡಲೆಕಲ್ಲಿದೆ, ಕೊಡ್ಪಾನ ಇದೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಬುಟ್ಟಿ ಇದೆ. ಸೂಪರ್. ಎಷ್ಟು ಬಿಡ್ ಮಾಡ್ತೀರಾ ಟೀಮ್? ಎಲ್ಲೋ 10. ಮೇಡಮ್ ನೀವು ಬ್ಲೂ 12. ಎಲ್ಲೋ 10 ಅಂತಿರೋ 12 ಅಂತಿದ್ದಾರೆ. ತಪ್ಪು ಹೇಳಿದ್ರೆ 1, -1. ಹಾಂ, 7. ಹಾಂ, 6. ಓಕೆ, ಎಲ್ಲರಿಗಿಂತ ಜಾಸ್ತಿ ಬಿಡ್ ಮಾಡಿರೋದು ನಮ್ಮ ಟೀಮ್ ಬ್ಲೂ 12. ಓಕೆ, ರೆಡಿನಾ? ಹಾಂ. ಕುಟ್ಟಾಣಿ, ತುರಿಯೋಮಣೆ, ಮೊಗ್ಚೋಕೈ, ಸೌಟು, ಇದು ಏನದು ರೈಲ್ ಚೊಂಬು, ಆಮೇಲೆ ಯಾವುದದು ಹಸಿರುಮೆಣ್ಸಿನ್ಕಾಯಿ ಬುಟ್ಟಿಗಳು, ತರಕಾರಿ ಬುಟ್ಟಿ, ಆಮೇಲೆ ಒಲೆ ಹತ್ರ ಇರೋ ಏನದು ತುಪ್ಪದ ಬಟ್ಲು, ಆಮೇಲೆ ಇನ್ನೊಂದು ಯಾವುದದು ಒರಳ್ಕಲ್ಲು. ಕುಟ್ಟಾಣಿ ಹೇಳಿದ್ವಿ, ಒರಳ್ಕಲ್ಲು ಇದೆ, ಕುಟ್ಟಾಣಿನೂ ಇದೆ. ಆಮೇಲೆ ಮಂತ್ ಇದು ಬೆಣ್ಣೆ ಕಡಿಯೋ ಮಂತಿದೆ. ಆಮೇಲೆ ಇದು ಬೇಳೆ ಮಸಿಯೋ ಸೌಟ್ ಇದೆ. ಆಮೇಲೆ ನೀನಿದೆ, ಇದು 3 ಹೇಳ್ಬೇಕು. 3 ಹೇಳ್ತೀವಿ. ಆಮೇಲೆ ಇದು ತಾಂಬಣದಲ್ಲಿ ಇದು ಅಡುಗೆ ಇದೆ, ಒಂದು ಅಡುಗೆ ಬಟ್ಲು, ದೊಡ್ಡ ತಾಂಬಣ. ಸಣ್ಣ ತಾಂಬಣದಲ್ಲಿ 3 ಕ್ಯಾರಿಯರ್ಗಳ ಥರ ಅದರಲ್ಲಿ ಬೇರೆ ಬೇರೆ ಸಾಮಗ್ರಿ ಇದೆ, ಅಡುಗೆ ಸಾಮಗ್ರಿ ಇದೆ. ಆಮೇಲೆ ಇನ್ನೊಂದು ತೊಟ್ಟೆ ಇದರೊಳಗೆ ಹಾಂ ಬಾಣಲಿ ಹುರಿಯೋ ಥರ ಬಾಣಲಿ ಥರದ್ದಿದೆ. ಡಬರಿ ದೊಡ್ಡ ದೊಡ್ಡ ಕೊಳಗತ್ತರ ಡಬ್ರಿ. 12 ಆಗಿದೆ. ಇವ್ರ ಉತ್ತರ ಸರಿ ಇದೆಯಾ ತಪ್ಪಿದ್ಯಾ?
ರೈಟ್ ಆನ್ಸರ್. 12ಕ್ಕೆ 12 ಬಿಡ್ ಮಾಡಿದ್ರು, ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ, ವಿನ್ ಆಗಿದ್ದೀರಾ. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ಲೂ. ಸೂಪರ್, ನಿಮಗೆ ಸಿಗ್ತಿದೆ 1 ಮಾರ್ಕ್. ಸೂಪರ್. ಹಾಗಿದ್ರೆ ಸೆಕೆಂಡ್ ಇಮೇಜ್ ನೋಡೋದಕ್ಕೆ ರೆಡಿನಾ? ಈ ಸರಿ ಏನು 12 ಅಂದು ಅಲ್ಲಿ ಸೌಟು ತಟ್ಟೆ ಲೋಟ ಇತ್ತು, ಈಸಿ ಇತ್ತು. ನೆಕ್ಸ್ಟ್ ಬೇರೆ ಬರುತ್ತೆ. ಓಕೆ, ರೆಡಿನಾ? ನೋಡೋಣವಾ? ಓಕೆ, ನಮ್ಮ ಸೆಕೆಂಡ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ಓ ಸೂಪರ್, ನೋಡ್ಕೊಳ್ಳಿ ಬೇಗ, ಕ್ವಿಕ್. ವಿಳ್ಯದೆಲೆ ಬೆಳೆಯೋರು ನೋಡ್ಕೊಳ್ಳಿ, ವಿಳ್ಯದೆಲೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಈಗ ನಾನು ಈ ಕಡೆಯಿಂದ ಬಿಡ್ಡಿಂಗ್ ಕೇಳ್ತೀನಿ. ಮೇಡಮ್ ಎಷ್ಟು ಬಿಡ್ ಮಾಡ್ತೀರಾ? 10. I'll go with 6. 6. ಮೇಡಮ್ ನೀವು? 10. 10. ಮೇಡಮ್ ನೀವು? 10. 10. ಮೇಡಮ್ ನೀವು? ಬ್ಲೂ? 11. 11. ಓಕೆ, ಅವರೇ ಮತ್ತೆ ಜಾಸ್ತಿ ಬಿಡ್ ಮಾಡಿದ್ದಾರೆ. ಓಕೆ, ತಗೊಳ್ಳಿ ನೋಡೋಣ ಯಾವ್ದು ತಗೋತೀರಾ. ಹೇಳಿ ಏನೇನಿತ್ತು. ಹೇಳೋದ ಸಂಪಿಗೆ ಹೂವು ಇದೆ, ಚೆಂಡು ಹೂವು ಇದೆ, ಆಮೇಲೆ ಕಟ್ಟಿರೋ ದಂಡೆ ಇದೆ, ಮಾಲೆ ಇದೆ, ಆಮೇಲೆ ಟೊಮೆಟೊ ಇದೆ, ಮೆಣಸಿನ್ಕಾಯಿ ಇದೆ, ಹಸಿರು ಮೆಣಸಿನ್ಕಾಯಿ ಇದೆ, ಕೆಂಪು ಮೆಣಸಿನ್ಕಾಯಿ ಇದೆ, ವಿಳ್ಯದೆಲೆ ಇದೆ, ಆಮೇಲೆ ತೊಂಡೆಕಾಯಿ ಇದೆ, ಕ್ಯಾರೆಟ್ ಇದೆ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ, ಈ ಮೂಸಂಬಿ ಇದು ದಾಳಿಂಬೆ ಮತ್ತು ಕಿತ್ತಳೆ ಹಣ್ಣಿದೆ. 11ಗಿಂತ ಜಾಸ್ತಿ ಗೆಸ್ ಮಾಡಿದ್ದಾರೆ. ಆನ್ಸರ್ ಕರೆಕ್ಟ್ ಇದೆಯಾ? ರೈಟ್ ಆನ್ಸರಾ? ಅಡಿಕೆ ಗೊತ್ತಾಗಿಲ್ಲಲ್ಲ ನಿಮಗೆ, ಒಂದು ಸಣ್ಣ ಕಾಯಿ ಇತ್ತು ಅಂತಿದ್ದೀರಲ್ಲ. ಬಾಳೆಹಣ್ಣು. ಓಕೆ, ರೈಟ್ ಆನ್ಸರ್. ಸೂಪರ್, ಥ್ಯಾಂಕ್ ಯು. ಸೂಪರ್ ಆಗಿದ್ದೀರಾ. ಟೀಮ್ ಬ್ಲೂಗೆ ಮತ್ತೊಂದು ಮಾರ್ಕ್ಸ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, 3ನೇ ಇಮೇಜ್ ಯಾವ್ದು ಅಂತ ನೋಡೋಣ. ಓಕೆ, ಥರ್ಡ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ವಾವ್, ಈಗ ನೋಡಿ ನಿಮಗಿದೆ ಟಾಸ್ಕ್. ಇದು ಒಬ್ರು ಕೈಯಲ್ಲಿ ಇದಿಟ್ಕೊಂಡಿದ್ರು ಅನ್ಬೇಡಿ, ಕರೆಕ್ಟಾಗಿ ಹೇಳ್ಬೇಕು ನೀವು. ಪೊಲೀಸ್, ಪೋಸ್ಟ್ ಮ್ಯಾನ್, ಟೇಲರ್, ಆಮೇಲೆ ಈ ರೀತಿ ಅವರ ಜಾಬ್ ಸ್ಪೆಸಿಫಿಕೇಶನ್ಸ್ನ ಹೇಳಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡ್ಕೊಳ್ತಿದ್ದೀರಾ? ಓಕೆ, ಸೂಪರ್. ಹೇಳಿ ಎಷ್ಟು ಬಿಡ್ ಮಾಡ್ತೀರಿ? 9. ಟೀಮ್ ಎಲ್ಲೋ 9 ಅಂತ ಹೇಳ್ತಿದ್ದಾರೆ. ಟೀಮ್ ಬ್ಲೂ 5. ಟೀಮ್ ಬ್ಲೂ ಅವರು ಅಂತ 5, ಬೇರೆಯವ್ರಿಗೆ ಚಾನ್ಸ್ ಸಿಗ್ಲಿ ಅಂತ. 6. ಟೀಮ್ ರೆಡ್ 6 ಹೇಳ್ತಿದ್ದಾರೆ. 8. ಓಕೆ, ನೀವು 9 ಬಿಡ್ ಮಾಡಿದ್ದೀರಿ. 9 ಹೇಳ್ತೀರಾ? ಪ್ಲೀಸ್ ಹೇಳಿ. ಮಿಲ್ಕ್ ಮ್ಯಾನ್, ಕಾಬ್ಲರ್, ಪೇಪರು, ಪೋಸ್ಟ್ ಮ್ಯಾನು, ತರಕಾರಿ ಮಾರೋರು, ಇದು ಇಲ್ಲಿ ಬಟ್ಟೆ ಹೊಲಿಯೋರು, ಗ್ಯಾಸ್ ಸಿಲಿಂಡರ್ಸ್, ಆಮೇಲೆ ಇದು ನೇವಿ ಪರ್ಸನ್. ಓಕೆ, ಬೇರೆ ಗೆಸ್ ಮಾಡಿ. ತರಕಾರಿ, ಹಾಲು ಮಿಲ್ಕ್ ಮ್ಯಾನ್. ಸೂಪರ್. ಟೀಮ್ ಎಲ್ಲೋ ಬಿಡ್ ಮಾಡಿದ್ದು 9. ಓಕೆ, ಅಲ್ಲಿ ಹಣ್ಣು ಮಾರೋರು ಇದ್ರು, ಹೂ ಮಾರೋರು ಇದ್ರು. ಆಮೇಲೆ ಕಸ, ಹಸಿ ಕಸ, ಒಣ ಕಸ ಇದ್ರು. ಮಿಲ್ಕ್ ಮ್ಯಾನ್ ಕರೆಕ್ಟಾಗಿ ಹೇಳಿದಿರಿ, ಪೋಸ್ಟ್ ಮ್ಯಾನ್ ಹೇಳಿದಿರಿ, ನೇವಿ ಪರ್ಸನ್ ಹೇಳಿದಿರಿ. ಓಕೆ, ಓಕೆ, ಕರೆಕ್ಟ್ ಇದೆಯಾ ಆನ್ಸರು? ಸೂಪರ್. ಟೀಮ್ ಎಲ್ಲೋ ವಿನ್ ಆಗಿದ್ದೀರಾ, 1 ಪಾಯಿಂಟ್. ಕಂಗ್ರ್ಯಾಚುಲೇಷನ್. ಸೂಪರ್. ಪಾಪ ಇವ್ರು ನಾವು ಮಾಡಿ ಗೆಸ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ. ಓಕೆ, ನೀವು ತುಂಬಾ ತ್ಯಾಗ ಮಾಡ್ತಿದ್ದಾರೆ, ಇವ್ರು ಕಡಿಮೆ ಬಿಡ್ ಮಾಡ್ತಿದ್ದಾರೆ. ನೋಡೋಣ, ನೀವಿಬ್ರು ಸ್ವಲ್ಪ ಆಕ್ಟಿವ್ ಆಗಬೇಕು. ಓಕೆನಾ? 3 ಇಮೇಜಸ್ ಆಯ್ತು, ಅವ್ರು 2, ನೀವು 1 ಆಯ್ತು. 4th ಇಮೇಜ್ ನೋಡೋಣ. 4th ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ನೋಡಿ, ಡೈಲಿ ಪೂಜೆ ಮಾಡೋದೆ ನೋಡಿ. ನೀವೇನೇನು ಇಡ್ತೀರ ಅದನ್ನ ಹೇಳ್ಬಿಟ್ರೆ ಮುಗ್ದೋಯ್ತು. ಕ್ವಿಕ್ ಆಗಿ ಎಲ್ಲ ಇದು ಮಾಡ್ಬಿಡಿ. ನೋಡ್ಕೊತಿದ್ದೀರಾ? ಅಲ್ಲಿ ಅನ್ಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಹಬ್ಬ ಹರಿದಿನಗಳಲ್ಲಿ ಇಡೋದು. ಮೇಡಮ್ ಎಷ್ಟು? 10. ಓಕೆ, 3 ಮಂದಿ 10 ಅಂತ ಬಿಡ್ ಮಾಡಿದಿರಿ. ನೀವು ಫಸ್ಟ್ 10 ಅಂತ ಬಿಡ್ ಮಾಡಿದಿರಿ. ಓಕೆ, 10 ತಗೊಳ್ಳಿ. ಯಾವ್ದಾವ್ದಂತ? ಅರಿಶಿನ, ಕುಂಕುಮ, ಧೂಪ ಅಗರಬತ್ತಿ, ಕಲಶ, 1 ಬತ್ತಿ ಇರೋ ದೀಪ, 4 ಬತ್ತಿ ಇರೋ ದೀಪ, ಕರ್ಪೂರ, ನೈವೇದ್ಯ, ವಿಳೆದೆಲೆ ಬಾಳೆಹಣ್ಣು, ಅಗರಬತ್ತಿ,
ದೊಡ್ಡದು ಅವೆಲ್ಲವನ್ನು ಇಟ್ಟಿರ್ತಕ್ಕಂಥ ಒಂದು ತಟ್ಟೆ, ಬೆಲ್ಲ, ಇನ್ನೊಂದು ಕೂಡ ನೈವೇದ್ಯ ಇದೆ. 2 ನೈವೇದ್ಯ ನೋಡಿದೆ. ನೈವೇದ್ಯ ಗರ್ಜಿಕಾಯಿ ಒಂದಿದೆ, ಮೋದಕ ಒಂದಿದೆ ಅಂತ ಹೇಳ್ಬೇಕು ನೀವು. ನೈವೇದ್ಯ ಅಂದ್ರೆ ನೈವೇದ್ಯ ಕರ್ಜಿಕಾಯಿ, ಮೋದಕ. ನೀವು ಬನ್ನಿ, ಅವ್ರ ಟೇಬಲ್ ನಿಂತ್ಕೊಂಡು ಹೇಳ್ಬಿಡಿ. ಆಯ್ತು, 10 ಆಗಿದೆ ಬಿಡಿ, 10 ಆಗಿದೆ. ರೈಟ್ ಇದೆಲ್ಲ ಆನ್ಸರ್. ಓಕೆ, ಸೂಪರ್, ರೈಟ್ ಆನ್ಸರ್. ಟೀಮ್ ಗ್ರೀನ್, ಥ್ಯಾಂಕ್ ಯು. ನಿಮ್ಮ ಖಾತೆ ಈಗ ತೆರೆದಿದೆ 1 ಅಂಕ. ಸೂಪರ್. ಓಕೆ, ಅಂಡ್ ದ ಲಾಸ್ಟ್ 5th ಇಮೇಜ್ ನೋಡೋಣ. 5th ಅಂಡ್ ಲಾಸ್ಟ್ ಇಮೇಜ್. ವಾವ್, ಕಲ್ಯಾಣ ಮಂಟಪದಲ್ಲಿ ಒಂದು ಒಳ್ಳೆ ಊಟ. ಕರೆಕ್ಟಾಗಿ ಗೆಸ್ ಮಾಡಿ. ನೋಡ್ಕೋತಿದ್ದೀರಾ? ಇದೆರಡು ಏನಂತ ಗೊತ್ತಾಗ್ತಿದ್ಯಾ? ಮೇಡಮ್ ಎಷ್ಟು ಬಿಡ್ ಮಾಡ್ತೀರಿ? 6. ಮೇಡಮ್ ನೀವು? 12. ನೀವು? 6. 10. 6, 10, 16 ಅಂತ ತಗೊಳ್ಳ? 10. ಓಕೆ, ನೀವು? 13. ಸ್ಮಾರ್ಟ್ ಮೂವ್. ಓಕೆ ಮೇಡಮ್, ಗೆಸ್ ಮಾಡಿ, ಹೇಳಿ. ಕಜ್ಜಾಯ, ಇದು ಕೋಸಂಬರಿ, ಬಿಳಿಯನ್ನ, ಆಮೇಲೆ ಮೈಸೂರು ಪಾಕು, ಆಮೇಲೆ ಹೋಳಿಗೆ ಇತ್ತು. ಈ ಕಡೆಗೆ ಬೊಂಬಾಯಿ ಬೋಂಡ ಥರ ದಪ್ಪ ಬೋಂಡ, ಆಮೇಲೆ ಉದ್ದ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಪಾಯಸ, ನೀರು, ಮಜ್ಜಿಗೆ ಲೋಟ ಒಂದಿತ್ತು, ಆಮೇಲೆ ಉಪ್ಪಿನಕಾಯಿ, ಪಲ್ಯ, 2 ಥರ ಪಲ್ಯ ಇತ್ತು. ಯಾವ ಪಲ್ಯ? ಎಲೆ ಮೇಲೆ ಅದು ತಿಂದು ನೋಡ್ಬೇಕು ನಾನು. 10 ಆಗಿದೆ, ಇನ್ನು 3 ಕರೆಕ್ಟಾಗಿ ಗೆಸ್ ಮಾಡಿ. ಹುಳಿಕಾಯಿ ಪಲ್ಯನೇ ಅಂತ ಇಟ್ಕೊಳ್ಳೋಣ. ಹುರುಳಿಕಾಯಿ ಅಂದ್ರೆ ಬೀನ್ಸ್ ಪಲ್ಯನಾ? ಬೀನ್ಸ್ ಪಲ್ಯ. ಓಕೆ, 11. ಆಮೇಲೆ ಇನ್ನೇನಿದೆ? 2. ಹಣ್ಣಿತ್ತು, ಫ್ರೂಟ್ಸ್. ಬಾಳೆಹಣ್ಣು ಇದ್ದಂಗಿತ್ತು. ಆಮೇಲೆ ಇನ್ನೊಂದು ಚಿತ್ರಾನ್ನ ಇತ್ತಾ? ಓಕೆ, ಆನ್ಸರ್ ಕರೆಕ್ಟ್ ಇದೆಯಾ ಅಂತ ನೋಡೋಣ. ಓಕೆ, ಸೂಪರ್. ಟೀಮ್ ಬ್ಲೂ ಸೋತು 1 ಪಾಯಿಂಟ್ ನ ಕಳ್ಕೊಂಡು -1 ಆಗಿದೆ. ಈಗ 1 ಇದೆ ನಿಮ್ ಖಾತೆಲಿ. ಸೊ ಸೆಕೆಂಡ್ ರೌಂಡ್ ಮೆಮೊರಿ ಬಿಡ್ಡಿಂಗ್ ಆಯ್ತಾ? ಮುಗಿಸಿದ್ರ? ಸೂಪರ್. ಮೆಮೊರಿ ಬಿಡ್ಡಿಂಗ್ ರೌಂಡ್ ಮುಗ್ದಿದೆ. ಈ ರೌಂಡ್ ನಲ್ಲಿ ಟೀಮ್ ಎಲ್ಲೋ ಹತ್ರ ಇದೆ 1 ಪಾಯಿಂಟ್, ಟೀಮ್ ಬ್ಲೂ ಹತ್ರ ಇದೆ 1 ಪಾಯಿಂಟ್. ಪಾಪ 2 ಗೆದ್ದಿದ್ರು, 1 ಮೈನಸ್ ಆಯ್ತು. ಅಂಡ್ ಟೀಮ್ ರೆಡ್ ಹತ್ರ ಇದೆ 1 ಪಾಯಿಂಟ್, ಟೀಮ್ ಗ್ರೀನ್ ಹತ್ರ ಇದೆ 1 ಪಾಯಿಂಟ್. ಓಕೆ, ಪರವಾಗಿಲ್ಲ, ಚುರುಕಿ ಇದ್ದೀರಾ ನೀವು. ಎಸ್, ಓಕೆ. 3 ಜನಕ್ಕೆ 1 ಪಾಯಿಂಟ್ ಬಂದಿದೆ. ಓವರ್ ಆಲ್ ನೋಡಿದ್ರೆ ಇವ್ರಿಗೊಂದು 4 ಜನರ ಹತ್ರ 1 ಪಾಯಿಂಟ್ ಇದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಹಾಗಾದ್ರೆ ನಮ್ಮ ಸೆಕೆಂಡ್ ರೌಂಡ್ ಹೋಗೋಣ. ಸೊ ಸೆಕೆಂಡ್ ರೌಂಡ್ ಬಂದು ಕಾಮನ್ ಸೆನ್ಸ್ ಕ್ವೆಶನ್ ರೌಂಡ್ ಅಂತ. ಓಕೆನಾ? ಸೊ ನಮ್ಮ ವಾಲ್ ಅಲ್ಲಿ ಒಂದು ಕ್ವೆಶನ್ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ಏನೋ ಒಂದು ಕ್ವೆಶನ್ ಕೇಳಿರ್ತೀವಿ, ಆ ಕ್ವೆಶನ್ಗೆ ರಿಲೆವೆಂಟ್ ಆನ್ಸರ್ ಮಾಡಬೇಕು. ಸೊ ಇದು ಕೂಡ ಬಿಡ್ಡಿಂಗ್ ಮೇಲೆ ನಡೆಯುತ್ತೆ, ನೀವು ಎಷ್ಟು ಬಿಡ್ ಮಾಡ್ತೀರಿ ಅಂತ ಹೇಳಿ. ನೀವು 10-15 ಬಿಡ್ ಮಾಡಿಬಿಟ್ಟು ಇರ್ರಿಲೆವೆಂಟ್ ಆನ್ಸರ್ ಕೊಟ್ರೆ ಏನಾಗುತ್ತೆ? ಮೈನಸ್. ಓಕೆನಾ? ರೆಡಿ ಇದ್ದೀರಾ? ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಮಾಡಬೇಕು. ತುಂಬಾ ಟಫ್ ಕ್ವೆಶನ್ಸ್ ಇರಲ್ಲ, ಈಸಿ ಕ್ವೆಶನ್ಸ್ ಇರುತ್ತೆ. ರೆಡಿ? ಓಕೆ, ನಮ್ಮ ಮೊದಲ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಮನೆಯ ಡೀಪ್ ಕ್ಲೀನಿಂಗ್ ಮಾಡುವುದು ಹೇಗೆ? ಓಕೆ, ಮನೆಯ ಡೀಪ್ ಕ್ಲೀನಿಂಗ್ ಎಷ್ಟು ಬಿಡ್ ಮಾಡ್ತೀರಾ? 6. ಮ್ಯಾಮ್ ಎಷ್ಟು ಬಿಡ್ ಮಾಡ್ತೀರಿ? 9. ನೀವು ಎಷ್ಟು ಬಿಡ್ ಮಾಡ್ತೀರಿ? 10. ನೀವು? ನಾವು 7. 7. ಓಕೆ, 10 ಅಂತ ಬಿಡ್ ಮಾಡ್ತಿದ್ದಾರೆ. ಕರೆಕ್ಟಾಗಿ ಹೇಳಿ, ಡೀಪ್ ಕ್ಲೀನಿಂಗ್ ಹೆಂಗ್ ಮಾಡ್ತೀರಾ ಅಂತ. ಮನೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದು, ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡೋದು, ಕಿಚನ್ ಕ್ಲೀನ್ ಮಾಡೋದು, ಕಿಚನ್ ಅದೇ ಸ್ಲ್ಯಾಬ್ ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಬಟ್ಟೆ ಕಬೋರ್ಡ್ ಕ್ಲೀನ್ ಮಾಡೋದು, ಬಟ್ಟೆ ಮಡಚಿಡೋದು, ಕಬೋರ್ಡ್ ಕ್ಲೀನ್ ಮಾಡೋದು, ನೆಲ ಕ್ಲೀನ್ ಮಾಡೋದು, ಆಮೇಲೆ ಫ್ಯಾನು, ಸ್ವಿಚ್ ಬೋರ್ಡು ಅದೆಲ್ಲ ಕ್ಲೀನ್ ಮಾಡೋದು, ಮತ್ತೆ ಹೊರಗಡೆ ಪಾಟ್ ಅದೆಲ್ಲ ಇದ್ರೆ ಎತ್ತಿ ಗುಡಿಸೋದು. ಪಾಟ್ ಇಲ್ಲ ನಮ್ಮ ಮನೇಲಿ. ಪಾಟ್ ಇಲ್ಲ ಅಂದ್ರೆ ವರಾಂಡ ಕ್ಲೀನ್ ಮಾಡೋದು, ಬಾಲ್ಕನಿ ಕ್ಲೀನ್ ಮಾಡೋದು. ಎಷ್ಟಾಯ್ತು ಮೇಡಮ್? ಯುಟಿಲಿಟಿ ಕ್ಲೀನ್ ಮಾಡೋದು, ಇದ್ರೆ ಕ್ಲೀನ್ ಮಾಡೋದು. 10 ರೈಟ್ ಆನ್ಸರ್ ಕೊಡ್ಬೋದಲ್ಲ, ಡೀಪ್ ಕ್ಲೀನಿಂಗ್ ಮಾಡೋದು. ಓಕೆ, ತುಂಬಾ ಡೀಪ್ ಆಗಿ ಹೇಳಿದ್ರ ಆನ್ಸರ್? ಓಕೆ, ಸೊ ನಿಮ್ಮ ಆನ್ಸರ್ಗಳು ಇದೇ ಇತ್ತ? ಏನಿತ್ತು? ಇಲ್ಲ, ನಂದು ಇನ್ನೂ ಸ್ವಲ್ಪ ಜಾಸ್ತಿ. 7 ಬಿಟ್ ಮಾಡಿರೋದು ಅಲ್ಲ, ಹಾಗಾದ್ರೆ ದೇರ್ ಆರ್ ಮೋರ್ ಪ್ಲೇಸಸ್, ತುಂಬಾ ಜಾಸ್ತಿ ಜಾಗಗಳಲ್ಲಿ
ಸ್ಟವ್ ಎತ್ಬಿಟ್ಟು ಕ್ಲೀನ್ ಮಾಡೋದು, ಚಿಮ್ನಿ ಕ್ಲೀನ್ ಮಾಡೋದು. ಕಿಚನ್ ಕ್ಲೀನ್. ಇವರು ಜನರಲೈಸ್ ಮಾಡ್ಬಿಟ್ರು ಅದನ್ನ. ಆ ಥರ ಇಲ್ಲ ಇಲ್ಲ ತುಂಬಾ ಸ್ಪೆಸಿಫಿಕೇಶನ್. Yes. ಎಸ್ ಓಕೆ, ಬಟ್ ನಾಟ್ ಬ್ಯಾಡ್ ಟೀಮ್. ರೆಡ್ 1 ಪಾಯಿಂಟ್ ಬಂದಿದೆ. ಒಂದು ಜೋರ್ ಚಪ್ಪಾಳೆ ಕೊಡಿ ಫಾರ್ ರೆಡ್ಗೆ. ಸೂಪರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣವಾ? ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೇಸ್. ತುಂಬಾ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳಬೇಕು. ಮನೆಯ ಜವಾಬ್ದಾರಿ ಮತ್ತು ಹಣಕಾಸು ನಿರ್ವಹಣೆ ಹೇಗೆ? ರೆಸ್ಪಾನ್ಸಿಬಿಲಿಟಿ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ. ಮೇಡಮ್ ಎಷ್ಟು? 10. ಮೇಡಮ್ ನೀವು? ಒಂದು 6. 5. ಹಾ 11. ಹಾ ನೋಡಿ ಹಿಂಗೆ 11. ಹಾ ಹೇಳಿ ಮನಿ ಮ್ಯಾನೇಜ್ಮೆಂಟ್ ಮತ್ತೆ ಮನೆ ರೆಸ್ಪಾನ್ಸಿಬಿಲಿಟಿ ಹೇಗೆ? ಮೊದಲು ನಮ್ಮ ಆದಾಯ ಎಷ್ಟಿದೆ ಅಂತ ಹಾಕೊಳ್ಳೋದು ಒಂದು ಲೆಕ್ಕ. ಅದಕ್ಕೆ ತಕ್ಕಾಗಿ ನಾವು ಹೇಗೆ ಸಂಸಾರ ಸಾಗಿಸ್ತೀವಿ ಅನ್ನೋದಕ್ಕೆ ಆದರೆ ಫಸ್ಟು ನಾವು ತಿಂಗಳಿಗೆ ಬೇಕಾಗಿರೋ ಪಟ್ಟಿ ಎಲ್ಲ ಮಾಡ್ಕೊಳ್ಳೋದು. ಪಟ್ಟಿ ಅದರಲ್ಲಿ ಮುಗ್ದೋಗಿರೋ ಸಾಮಾನು ಅಕಸ್ಮಾತ್ ಸ್ವಲ್ಪ ಫಸ್ಟಿಗೆ ಪಟ್ಟಿಯಿಂದ ತಗೊಳದಾ? ಅಲ್ಲ, ನಮ್ಮ ಫಸ್ಟಿಗೆ ಬಡ್ಜೆಟ್, ನಮ್ಮ ಬಜೆಟ್ ಎಷ್ಟು, ನಮ್ಮ ಸಂಬಳ ಎಷ್ಟು, ಸಂಬಳ ಎಷ್ಟು, ಹಾ, ಆಮೇಲೆ ನಮ್ಮ ಪಟ್ಟಿ, ಆಮೇಲೆ ಅದು ತಗೊಂಡ್ ಬರೋದು ಅಂಗಡಿಯಿಂದ. ಮುಗ್ದೋಗಿರೋದು ಎಷ್ಟು ಅಂತ ನೋಡಿ ತಗೊಂಬರೋದು. ಮುಗ್ದೋಗಿರೋದಷ್ಟು ಮತ್ತೆ ಮುಂದಕ್ಕೂ ಬೇಕಾಗಿರೋದನ್ನು ಒಂದಷ್ಟು ಅನ್ನೋದು ಪಟ್ಟಿ ಆಯ್ತು. ಆಮೇಲೆ ಮನೆಯಲ್ಲಿ ರಿಪೇರ್ ವರ್ಕ್ಸ್ಗಳಿತ್ತು ಅಂತಂದ್ರೆ ಅದನ್ನು ಮಾಡೋದು ಹಣಕಾಸು ಇಲಾಖೆ. ಹಾಳು ಮಾಡ್ತಿರ್ತೀರಾ ನೀವು? ಏನೋ ವಾಟರ್ ಲೀಕ್ ಆಗುತ್ತೆ, ಅದಾಗುತ್ತೆ, ಪ್ಲಂಬಿಂಗ್ ಕೆಲಸ. ಆಮೇಲೆ ಕುಕ್ಕರ್ ಹ್ಯಾಂಡ್ ಲೋಟ್ ಹೋಗುತ್ತೆ, ಗ್ಯಾಸ್ಕೆಟ್ ಲೋಟ್ ಹೋಗುತ್ತೆ, ಅದನ್ನೆಲ್ಲ ನಾವು ಮಾಡ್ಕೋಬೇಕು. ಆಮೇಲೆ ಏನಿದು ಸಬ್ಜೆಕ್ಟ್? ಒಂದೊಂದ್ಸರಿ ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ. ಎಕ್ಸ್ಟ್ರಾ ಖರ್ಚಸ್ ಅಂದ್ರೆ ಓಕೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳೋಣ. ಮೆಡಿಕಲ್ ಎಕ್ಸ್ಪೆನ್ಸ್ ಬರುತ್ತೆ. ಹಬ್ಬ ದಿನ ಬಂದಾಗ ಅದೊಂದು 6. ಆಮೇಲೆ ಮನೆಗೆ ಗೆಸ್ಟ್ಗಳು ಬಂದಾಗಲೂ ಸ್ವಲ್ಪ 7. ಆಮೇಲೆ ಸೊ ಹಾಗಾಗಿ ಆಮೇಲೆ ಟೂರು ಗೀರು ಹೋದಾಗ ಪ್ಯಾಕಿಂಗ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅದು. 8 ಅದೆಲ್ಲ ಬರಬೇಕು. ಆಮೇಲೆ ನಮ್ಮ ಶೋಗ್ ಬರ್ಬೇಕಾದ್ರು ನಾವು ಎಷ್ಟು ಮಾಡ್ಕೊಂಡಿದೀವಿ, ಎಷ್ಟು ಮಾಡ್ಕೊಂಡಿದ್ದೀವಿ, ಅವೆಲ್ಲ ಹಣಕಾಸು. 8 ಆನ್ಸರ್ಸ್ ಆಯ್ತು. ಇನ್ನು 3. ಸೊ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. 9 ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಅಂಡ್ ದೆನ್ ಮಕ್ಳನ್ನ ಓದ್ಸೋದೆಲ್ಲ ಇಲ್ಲ ನೀವು? ಮಕ್ಕಳು ಮೊಮ್ಮಕ್ಕಳು ನಮ್ಮನೇಲಿ ಟ್ಯೂಷನ್ಗೆ ಕಳಿಸಲ್ಲ, ನಾವೇ ಟೀಚರ್ಸ್. ಸೊ ಮಕ್ಕಳು ಮೊಮ್ಮಕ್ಳಿಗೆ ಎಲ್ರಿಗೂ ನಾವೇ ಟೀಚರ್ಸ್. ಸೊ ಅದು ಟ್ಯೂಷನ್ ಫೀಸ್ ಉಳಿಸ್ತೀವಿ. ಅದೊಂದು ಟ್ಯೂಷನ್ ಫೀಸ್ ಉಳಿಸ್ತೀವಿ. ಆಮೇಲೆ ನಾವೇ ಕರ್ಕೊಂಡು ಬರ್ತೀವಿ. ಬಸ್ಸು ವ್ಯಾನು ಅದೆಲ್ಲ ಅವ್ರಿಗೆ ನಾವು ಸ್ಕೂಲ್ಗಳಿಗೆ ಸ್ಕೂಲ್ ಟ್ರಾನ್ಸ್ಪೋರ್ಟ್ ಉಳಿಸ್ಕೊತೀವಿ. ಆಮೇಲೆ ಅಲ್ಲ, ಆನ್ ದಿ ಹೋಲ್ ಎಲ್ಲ ಈ ಶಕ್ತಿಯುಕ್ತಿ ಇರೋದ್ರಲ್ಲೇ ಅದೇ ನೀವು ಹೇಳ್ದಂಗೆ ನಾವು ಯುಕ್ತಿಯಿಂದ ಎಲ್ಲ ಮಾಡ್ಕೊಳ್ತೀವಿ. ಎಲ್ಲ ರೋಲು ನಾವು ಹಾಕೊಳ್ತೀವಿ. ಎಷ್ಟು ಉಳಿತು ಅಂತಂದ್ಮೇಲೆ ಅದನ್ನ ದೇವ್ರ ಉಂಡಿಗೆ ಹಾಕಿ ಅದನ್ನೆಲ್ಲ ಒಂದು ಇದು ಮಾಡ್ಕೊಳ್ತೀವಿ. ಒಂದು ಬಡ್ಜೆಟ್ ಎಮರ್ಜೆನ್ಸಿಗೆ ಅದನ್ನು ಖರ್ಚು ಮಾಡ್ತೀವಿ. ಓಕೆ, ಸೂಪರ್. ಅನ್ನೊಂದಾಗಿದೆ ರೈಟ್ ಆನ್ಸರ್. ಸೇವಿಂಗ್ಸ್ ಮಾಡ್ತೀವಿ, ಇನ್ಶೂರೆನ್ಸ್ ಕಟ್ತೀವಿ, ಇಲ್ಲ ಚೀಟಿ ಹಾಕ್ತಿವಿ, ಅದೆಲ್ಲ ಹೇಳ್ಬೋದಿತ್ತು ತಾನೇ ನೀವು? ನಮ್ಮ ಲಿಸ್ಟ್ ಅಲ್ಲಿ ಅದೆಲ್ಲ ಇತ್ತು. ಸೂಪರ್, ರೈಟ್ ಗೆಸ್. 11 ಬಿಡ್ ಮಾಡಿದ್ರಿ, 11 ಮಾರ್ಕ್ಸ್ ಬಂದಿದೆ. 11ಕ್ಕೂ ಮಾರ್ಕ್ಸ್ ಬಂದಿದೆ, 1 ಮಾರ್ಕ್. ಓಕೆನಾ? ಸೂಪರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಮನೆ ನವೀಕರಣದ ಹಂತಗಳು ಯಾವುವು? ಅಂದ್ರೆ ಇವಾಗ ಒಂದು ಮನೆ ರಿನೋವೇಟ್ ಮಾಡಿಸ್ತೀವಿ ಅಂದಾಗ ವಾಟ್ ಆರ್ ದ ಸ್ಟೆಪ್ಸ್ ಅಂತ. ಮ್ಯಾಮ್ ಎಷ್ಟು? 7 ಅಂತೂ ನಿಜ. ನಾವು ಅಷ್ಟೇ 8. ನೀವು 6. ಆಮೇಲೆ ನೀವು 5. ನೀವು 5 ಅಂತಿದ್ದೀರಾ? ಓಕೆ, ನೀವ್ ಎಷ್ಟಂದ್ರಿ? 7. ನೀವ್ 8 ಅಂದ್ರಿ. 8. ಫಸ್ಟಿಗೆ ಪ್ಲಾನ್ ಮಾಡ್ಕೋಬೇಕು, ಹೇಗೆ ನವೀಕರಣ ಮಾಡಬೇಕು ಅಂತ. ಯಾರು ಮಾಡ್ತಾರೆ ಪ್ಲಾನ್? ಮನೆಯಲ್ಲಿ ನಾವೇ ಮಾಡ್ತೀವಿ. ಓ, ಇಂಜಿನಿಯರಿಂಗ್ ಬೇಡ, ಇಂಜಿನಿಯರ್ ಬೇಡ. ಕನ್ಸಲ್ಟ್ ಮಾಡ್ತೀವಿ, ಪ್ಲಾನ್ ಮಾಡ್ಕೊತೀವಿ. ಆಮೇಲೆ ಇಂಜಿನಿಯರಿಂಗ್ ಕನ್ಸಲ್ಟ್ ಮಾಡ್ತೀವಿ. ಆಮೇಲೆ ಫ್ಲೋರಿಂಗ್ ಚೇಂಜ್ ಮಾಡಿಸ್ತೀವಿ, ಎಲೆಕ್ಟ್ರಿಷಿಯನ್ ಕಲಿಸ್ತೀವಿ. ಆಮೇಲೆ ಡೈರೆಕ್ಟ್ ಎಲೆಕ್ಟ್ರಿಷಿಯನ್, ಗೋಡೆ ಗಿಡ ಏನಿಲ್ಲ. ಅಲ್ಲಲ್ಲ, ನಾವು ಮನೆ ಇರೋದನ್ನ ನವೀಕರಣ ಮಾಡ್ತಾ ಇರೋದು. ದಟ್ ಮೀನ್ಸ್ ವಿ ಆರ್ ಆಲ್ಟರ್ ಮಾಡ್ತಾ ಇದೀವಿ. ಗೋಡೆ ಗಿಡ ಚೇಂಜ್ ಮಾಡಲ್ವಾ ನೀವು? ಅಲ್ಲ, ಒಂದಾದ್ಮೇಲೆ ಒಂದು ಎಲೆಕ್ಟ್ರಿಷಿಯನ್ ಕರೆಸ್ತೀವಿ. ಆಮೇಲೆ ನಮ್ಮ ಸ್ವಿಚಸ್ ಏನೇನೋ ಇರುತ್ತೆ. ಆಮೇಲೆ ಅಡಿಷನಲ್ ಅದಕ್ಕೆಲ್ಲ ಏನೇನ್ ಬೇಕೋ ಅದೆಲ್ಲ. ಆಮೇಲೆ ಕಿಚನ್ ಚೇಂಜ್ ಮಾಡ್ಕೋತೀವಿ. ಕಿಚನ್ ಅಲ್ಲಿ ಕ್ಯಾಬಿನೆಟ್ ಅದು ಇದೆಲ್ಲ ಚೇಂಜ್ ಮಾಡ್ಕೋತೀವಿ. ಟೈಲ್ಸ್ ಚೇಂಜ್ ಮಾಡಿಸ್ತೀವಿ. ಆಮೇಲೆ ಅಡಿಷನಲ್ ಅದೇ ಲಿವಿಂಗ್ ರೂಮಲ್ಲಿ ಇದು ಟಿವಿ ಸ್ಟ್ಯಾಂಡ್ ಅದೆಲ್ಲ, ಟಿವಿ ಇಡೋ ಇದೆಲ್ಲ ಮೊದಲು ಮಾಡಿಸಿಲ್ಲ ಅಂದ್ರೆ ಇವಾಗ ಮಾಡಿಸ್ತೀವಿ. ಆಮೇಲೆ ಪೇಂಟಿಂಗ್ ಮಾಡಿಸ್ತೀವಿ. ಆಮೇಲೆ ಆಯ್ತು ಬಿಡಿ, 9 ಆಯ್ತು. 9 ಆಯ್ತು. ಸೂಪರ್.
ಟೀಮ್ ರೆಡ್ ಸೂಪರ್, 1 ಮಾರ್ಕ್ ಬಂದಿದೆ. ಓಕೆನಾ? ಸೂಪರ್, ವೆಲ್ ಟ್ರೈ. ಸೊ ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಈವ್ನಿಂಗ್ ರಿಸೆಟ್ ಕೆಲಸಗಳು ಯಾವುವು? ಈವ್ನಿಂಗ್ ರಿಸೆಟ್ ಅಂದ್ರೆ ಇವಾಗ ಬೆಳಗ್ಗೆ ಒಂದಷ್ಟು ಕೆಲಸ ಮಾಡಿರ್ತೀರಿ, ಸಂಜೆ ಒಂದು ದಿನಚರಿ ಇರುತ್ತಲ್ವಾ? ಈವ್ನಿಂಗ್ ರಿಸೆಟ್ ಕೆಲಸಗಳು ಯಾವುವು? ಮೇಡಮ್ ಎಷ್ಟು ನಿಮ್ದು? ನಿಮ್ದು 6. ನಿಮ್ದು ಒಂದು 7. 7. ಮ್ಯಾಮ್ ನೀವು? ನಾವು 8. 8. 8 ಹೇಳಿ ಮ್ಯಾಮ್. ಮೊದಲು ಈವ್ನಿಂಗ್ನಲ್ಲಿ ಬೆಳಿಗ್ಗೆ ಮಾಡಿದ ಅಡುಗೆನಲ್ಲಿ ಏನು ಉಳಿದಿದೆ ಅಂತ ನೋಡೋದು. ಸೂಪರ್, 1. ಆಮೇಲೆ ಮಾಡಬೇಕಾಗಿರೋ ಅಡುಗೆ, ಅಕಸ್ಮಾತ್ ಅನ್ನ ಮಾಡಬೇಕಾ ಮತ್ತು ಚಪಾತಿ ಮಾಡಬೇಕಾ ಅದು ಡಿಸೈಡ್ ಮಾಡಿ ಅದಕ್ಕೆ ರೆಡಿ ಇರೋದು. 2. ಆಮೇಲೆ ಬೆಳಿಗ್ಗೆ ಮಾಡಿದ್ದು ಪಲ್ಯ ಖಾಲಿಯಾಗಿದ್ದರೆ ಮಧ್ಯಾಹ್ನಕ್ಕೆ ಅಂದರೆ ರಾತ್ರಿಗೆ ಇನ್ನೊಂದು ಪಲ್ಯ ಮಾಡೋದಕ್ಕೆ ತರಕಾರಿ ಹೊಂದಿಸ್ಕೊಳ್ಳೋದು. ಅದು ಅಡುಗೆ ಮಾಡೋದ್ರನ್ನ ನಾವು ತರಕಾರಿ ಹೊಂದಿಸ್ಕೋಬೇಕಲ್ವಾ? ಆಮೇಲೆ ಈವ್ನಿಂಗ್ಗೆ ಮತ್ತೆ ಸ್ನ್ಯಾಕ್ಸ್ ಮಾಡೋದು. ಬರೀ ತಿನ್ನೋದೇ ಹೇಳ್ತಾ ಇದ್ದೀರಲ್ಲ. ಹೇಳ್ತೀನಿ ಆಮೇಲೆ ಸ್ನ್ಯಾಕ್ಸ್ ಮಾಡೋದು. ಮತ್ತೆ ನಾಳೆ ಬೆಳಿಗ್ಗೆಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಮಕ್ಕಳಿಗೋಸ್ಕರ ಮತ್ತೆ ಯಜಮಾನರಿಗೆ ಬಾಕ್ಸ್ ಕಟ್ಟೋದಕ್ಕೆ ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು. ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದು. ಪಾತ್ರೆ ತೊಳೆಯುವಂಥ ಪಾತ್ರೆ ನಾವು ತೊಳೆಯುವಂಥ ಪಾತ್ರೆನ ತೊಳೆದ್ಬಿಟ್ಟು ಹೊರಗಡೆ ಮಾರನೇ ದಿವಸ ತೊಳೆಯೋದಕ್ಕೆ ಪಾತ್ರೆಗಳನ್ನ ಸರಿಯಾಗಿ ಎತ್ತಿಟ್ಕೊಳ್ಳೋದು. ಮತ್ತೆ ಹಾಲು ಕಾಯಿಸಿಡೋದು. 7 ಇಂಪಾರ್ಟೆಂಟ್. ಹಾಲು ಕಾಯಿಸಿಡೋದು ಮತ್ತೆ ಮೊಸರು ಹೆಪ್ಪಾಕೋದು. 8. ಆಮೇಲೆ ಉಪ್ಪಿನಕಾಯಿ ಅವೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋದು ಊಟ ಆದಮೇಲೆ. ಆಮೇಲೆ ಮಲ್ಗೋಕ್ಕೆಲ್ಲ ಬೆಡ್ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾವು ಬೆಡ್ರೂಮ್ಗೆ ತೆರಳೋದು. ಗುಡ್ ನೈಟ್. ಓಕೆ, ಕಸ ಗುಡ್ಸೋದನ್ನ ಹೇಳ್ಬೋದಿತ್ತೇನೋ ಅಲ್ವಾ ಈವ್ನಿಂಗ್ ರಿಸೆಂಟ್ ಅಲ್ಲಿ? ಸಾಯಂಕಾಲ ಲಕ್ಷ್ಮಿ ಹೊರಗಡೆ ಹೋಗ್ತಾರಾ? ಅರೆ ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕಂತ ಸಂಜೆ ಕಾಫಿ ಟೀ ಹೇಳ್ಬೋದಿತ್ತು. ಬರೀ ತಿನ್ನೋದೇ ಅವರು, ಸ್ನಾಕ್ಸ್ ಊಟ. ಕಾಫಿ ಸಾಮಾನ್ಯ ಈಗ ಬೇಸಿಗೆ ಅಲ್ವಾ, ಅದಕ್ಕೆ ಕಾಫಿ ಕುಡಿಯಲ್ಲ, ಜ್ಯೂಸ್ ಕುಡಿಯಲ್ಲ, ಗಂಜಿ ಕುಡಿತೀವಿ. ಗಂಜಿ ಕುಡಿತೀವಿ. ಸೂಪರ್ ಮೇಡಮ್, ರೈಟ್ ಗೆಸ್. ಟೀಮ್ ಗ್ರೀನ್ ಗೆ 1 ಪಾಯಿಂಟ್ ಬಂದಿದೆ. ಜೋರ ಚಪ್ಪಾಳೆ ಬರಲಿ. ಅಂಡ್ ಕಾಮನ್ ಸೆನ್ಸ್ ಕ್ವೆಶನ್ ನ ಕೊನೆಯ ಕ್ವೆಶನ್ ಯಾವ್ದಂತ ನೋಡೋಣ. ಲಾಸ್ಟ್ ಕ್ವೆಶನ್ ಪ್ಲೀಸ್. ಪರಿಸರ ಸ್ನೇಹಿ ಮನೆಯನ್ನ ನಿರ್ವಹಿಸುವುದು ಹೇಗೆ? ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಓಕೆನಾ? ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಎಷ್ಟು ಬಿಡ್ ಮಾಡ್ತೀರಾ ಮ್ಯಾಮ್? 7. ಮೇಡಮ್ ನೀವು? 1 5. 5. 1 5 ನೀವು? 6. ಓಪಾ ಎಷ್ಟು? ಅವ್ರು 7 ಅಂದಿದ್ದಾರೆ, 6 ಅಂದಿದ್ದಾರೆ, 5 ಅಂದಿದ್ದಾರೆ. ನೀವೆಷ್ಟು ಮ್ಯಾಮ್? 5. ಓ, ಅವರಿಗೆ ಚಾನ್ಸ್. 7 ಅಂತ ಮ್ಯಾಮ್ ಹೇಳಿ. ಮೊದಲಿಗೆ ಚೆನ್ನಾಗಿ ಗಾಳಿ ಬೆಳಕಿರ್ತಕ್ಕಂತಹ ಮನೆ ವೆಂಟಿಲೇಷನ್ ಸಿಸ್ಟಮ್ ಇಟ್ಕೊಳ್ಳೋವಂಥದ್ದು. ಅದು ಪರಿಸರ ಸ್ನೇಹಿ ಮನೆ ಅಲ್ಲ. ಪರಿಸರ ಸ್ನೇಹಿ ಅಂತ ಅಂದ್ರೆ ನಾವು ನ್ಯಾಚುರಲ್ ಗಾಳಿ ಬೆಳಕು ಬರೋ ಹಾಗೆ ಮನೆಯನ್ನ ಇಟ್ಕೊಳ್ಳೋದು. ಸೊ ದಟ್ ನಾವು ಆರ್ಟಿಫಿಷಿಯಲ್ ಆಗಿ ಏನು ಇದು ಮಾಡಲ್ಲ. ಆಮೇಲೆ ಸುತ್ತಮುತ್ತಲ ಒಂದು ಮನೆಯ ಸೌಂದರ್ಯ ಇರ್ಬೋದು, ಒಳ್ಳೆ ಗಾಳಿ ಬರಲಿ ಅಂತ ಹೇಳಿಬಿಟ್ಟು ಸಣ್ಣ ಪುಟ್ಟ ಅಂದ್ರೆ ಮನೆ ಒಳಗಡೆ ಇರ್ತಕ್ಕಂತಹ ಗಿಡಗಳು, ಮನೆ ಹೊರಗಡೆ ಇಡುವಂತ ಗಿಡಗಳನ್ನೆಲ್ಲ ಇಟ್ಕೊಳ್ಳೋದು. ಆಮೇಲೆ ಈ ಅಕ್ಕಿ ತೊಳೆದ ನೀರು, ತರಕಾರಿ ತೊಳೆದಿದ್ದ ನೀರು ಅವನ್ನೆಲ್ಲ ಗಿಡಗಳಿಗೆ ಹಾಕುವಂಥದ್ದು. ಆಮೇಲೆ ಆದಷ್ಟು ಎಲೆಕ್ಟ್ರಿಸಿಟಿನ ನಾವು ಎಲ್ಲಿ ಯಾವ ರೂಮ್ನಲ್ಲಿ ಕೂತ್ಕೊಂಡಿರ್ತೀವಿ ಅಲ್ಲಿ ಮಾತ್ರ ದೀಪ ಹಾಕೋದು. ಉಳಿದಿದ್ದ ಕಡೆ ಲೈಟು ಆಫ್ ಮಾಡಿರ್ಬೇಕು, ಮತ್ತೆ ಫ್ಯಾನ್ ಕೂಡ ಆಫ್ ಮಾಡಿರ್ಬೇಕು. ಸೋಲಾರ್ ಎನರ್ಜಿ ಬಳಸೋದು. ಸೂಪರ್. ಸೋಲಾರ್ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಯಾಕಂದ್ರೆ ನಾವು ಕೆಲವು ಪ್ರೊವಿಷನ್ ಮಾಡಿಲ್ಲ, ಬಟ್ ಪ್ರೊವಿಷನ್ ಮಾಡಕ್ ಅವಕಾಶ ಇರೋ ಕಡೆ ನಾವು ಅದ್ರ ಬಗ್ಗೆ ಥಿಂಕ್ ಮಾಡುವಂಥದ್ದು. ಓಕೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಆಕ್ವಾಗಾರ್ಡ್ ಬದಲು ಮಣ್ಣಿನ ಹೂಜಿನ ಇಟ್ಕೊಂಡು ತಂಪಾದ ನೀರನ್ನ ಕುಡಿಯುವಂಥದ್ದು. ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ವಾಟರ್ನ ರೀಸೈಕಲ್ ಮಾಡೋದಕ್ಕೆ ಬಳಸ್ತೀವಿ. ಸೂಪರ್. 7 ಅಂದಿದ್ರಿ, 8 ಹೇಳಿದ್ರಿ. ಹಸಿ ಕಸ ಒಣ ಕಸ ವಿಂಗಡಿಸೋದು ಹೇಳ್ಬೋದಿತ್ತು. ಪ್ಲಾಸ್ಟಿಕ್ ಕವರ್ ಬದಲು ಬಟ್ಟೆ ಬ್ಯಾಗ್ ಗಳನ್ನ ಬಳಸೋದು ಹೇಳ್ಬೋದಿತ್ತು. ಆಮೇಲೆ ತರಕಾರಿ ವೇಸ್ಟ್ ಗಳನ್ನ ಕಾಂಪೋಸ್ಟ್ ಆಗಿ ಮಾಡ್ಬೋದು ಹೇಳ್ಬೋದಿತ್ತು ಅಲ್ವಾ? ಓಕೆ, ಸೂಪರ್. ಬಟ್ ವೆರಿ ನೈಸ್. ನಿಮ್ಗೂ ಕೂಡ 1 ಪಾಯಿಂಟ್ ಬಂದಿದೆ. ಸೊ
ಕಾಮನ್ ಸೆನ್ಸ್ ಕ್ವೆಶನ್ ನ ಈ ರೌಂಡ್ ಮುಕ್ತಾಯ ಆಗಿದೆ. 5 ಬಾರಿ ಕ್ವೆಶನ್ ಕೇಳಿದ್ವಿ, ಎಲ್ಲರೂ ಬಿಡ್ ಮಾಡಿದ್ರು, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. ನಮ್ಮ ಟೀಮ್ ಎಲ್ಲೋ ಈ ರೌಂಡ್ ನಲ್ಲಿ ಯಾವುದೇ ಅಂಕ ಗಳಿಸಿಲ್ಲ, ಹಾಗಾಗಿ ನಿಮ್ಮ ಸ್ಕೋರ್ 0. ಟೀಮ್ ಬ್ಲೂ ನಿಮಗೆ ಸಿಕ್ಕಿದೆ 2 ಪಾಯಿಂಟ್ಸ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಟೀಮ್ ರೆಡ್ ಕೂಡ 2 ಪಾಯಿಂಟ್ಸ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಟೀಮ್ ಗ್ರೀನ್ ನಿಮ್ಗೂ ಕೂಡ 2 ಪಾಯಿಂಟ್ಸ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್. ಸೂಪರ್. ಓವರ್ ಆಲ್ ಸ್ಕೋರ್ ಎಷ್ಟು ಅಂತ ನೋಡೋಣ. ಓವರ್ ಆಲ್ ಸ್ಕೋರ್ ಅಲ್ಲಿ ಈ ರೌಂಡ್ ನಲ್ಲಿ ಯಾರು ಜಾಸ್ತಿ, ಈ ಎಪಿಸೋಡ್ ನಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತೀರಾ ಅವರಿಗೊಂದು ಇಮ್ಯುನಿಟಿ ಇರುತ್ತೆ. ಕಳೆದ ರೌಂಡ್ ನಲ್ಲಿ ನಿಮಗೊಂದು ಇಮ್ಯುನಿಟಿ ಕೂಡ ಸಿಕ್ಕಿತ್ತಲ್ಲ, ಸೊ ಅದೇನು ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಸೊ ಸೆಕೆಂಡ್ ರೌಂಡ್ ನ ಕೊನೆಯಲ್ಲಿ ಓವರ್ ಆಲ್ ಸ್ಕೋರ್ 2 ಸಂಚಿಕೆದ್ ನೋಡಕ್ ಹೋದ್ರೆ ನಿಮ್ಮಲ್ಲಿ 1 ಸ್ಕೋರ್ ಇದೆ, ನೀವು 2 ಸ್ಕೋರ್ ಮಾಡಿದೀರಾ. ಓವರ್ ಆಲ್ ನಿಮ್ದು 3 ಇದೆ ಅಂಡ್ ನಿಮ್ದು 2 ಇದೆ. ಸೊ ಈ ರೌಂಡ್ ನಲ್ಲಿ ಇಮ್ಯುನಿಟಿನ ಕ್ಯಾರಿ ಮಾಡ್ತಿರೋದು ಟೀಮ್ ರೆಡ್. ಕಂಗ್ರ್ಯಾಚುಲೇಷನ್ಸ್. ಹಾಗಿದ್ರೆ ಯಾವ ಇಮ್ಯುನಿಟಿ ಏನು ಅನ್ನೋದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋ ತನಕ ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತಷ್ಟು ಗೇಮ್ಸ್ ನ ಮತ್ತಷ್ಟು ಎಂಜಾಯ್ ಮಾಡ್ಕೊಂಡು ಆಡಿ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಶಕ್ತಿ ಯುಕ್ತಿ. ನಾವು ಪಾರ್ಟಿಸಿಪೆಂಟ್ಸ್ನಲ್ಲಿ ಸದ್ಯಕ್ಕೆ ಶ್ರೀಮತಿ ಗೀತಾ ಮತ್ತು ವೇದಶ್ರೀ ಟೀಮ್ ಸ್ವಲ್ಪ ವೀಕ್ ಅನ್ನಿಸೋದು. ಶ್ರೀಮತಿ ಗೀತಾ ಅವರು ಯೆಲ್ಲೋ ಟೀಮ್ನಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ, ಹಾಗಾಗಿ ನಂಗೆ ಅನಿಸುತ್ತೆ ಅವರು ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳಿ. ವೀಕ್ ಎಷ್ಟು ಅಂತ ನಾನು ಹೇಳಲ್ಲ, ಚೆನ್ನಾಗಿ ಆಡಿದ್ರು, ಬಟ್ ಒಂದು ಮಾಡಬೇಕಲ್ಲ ಅಂತ ನಾನು ಉಷಾ ಅವ್ರನ್ನ ಮಾಡ್ತಾಯಿದ್ದೀನಿ. ಏಕೆಂದರೆ ಅಲ್ಲಿ ಅವರ ಟೀಮ್ಮೇಟು ಅವರು ಚೆನ್ನಾಗಿ ಮಾಡಿದ್ರು, ಅಲ್ಲಿ ಸ್ಟ್ರಾಂಗ್ ಅಂತ ನನಗೆ ಭಾಗ್ಯ ಅವ್ರಿಗಿಂತ ಉಷಾ ಅವರು ಸ್ಟ್ರಾಂಗ್ ಅಂತ ನಾನು ಕಂಡಂಗೆ ಕಾಣಿಸಿಲ್ಲ, ಅದಕ್ಕೋಸ್ಕರ ನಾನು ಎಲ್ಲೋ ಟೀಮಿಂದ ವೇದ ಅನ್ನೋ ಹುಡುಗಿನ ಮಾಡ್ತೀನಿ. ಅವಳು ಸ್ವಲ್ಪ ಚಿಕ್ಕವಳಿದ್ದಾಳೆ, ಮೆಮೊರಿ ಪವರ್ ಇರುತ್ತೆ, ಅವಳಿಗೊಂದು ಪೊಟೆನ್ಷಿಯಲ್ ಇದೆ ಅಂದ್ಕೊಂಡಿದ್ದೆ ನಾನು. ಆದ್ದರಿಂದ ನಾನು ಅವಳನ್ನು ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಗ್ರೀನ್ ಟೀಮಿಂದ ಉಷಾ ಪ್ರಕಾಶ್ ಅವರು ಬಾಕಿಯವ್ರಿಗೆ ಅವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ವೀಕ್ ಅನ್ನಿಸ್ತು, ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತಾಯಿದ್ದೀನಿ. ನಾನು ಗೀತಾ ಅವರ ಹೆಸರು ತೊಗೊಳ್ತಾ ಇದ್ದೀನಿ. ಅವರು ಬಿಡ್ನಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಮತ್ತು ನಮಗೆ ಥರ ಕಾಂಪಿಟೇಷನ್ ಥರನೇ ಇದ್ದಿದ್ದು, ಹಾಗಾಗಿ ಅವರ ಗೀತಾ ಹೆಸರನ್ನು ತೊಗೊಳ್ತಾ. ನಾನು ಗೀತಾ ಅವ್ರ ಹೆಸರನ್ನು ತೊಗೊಳ್ತೀನಿ. ಯಾಕೆ ಅಂತಂದರೆ ಅವರು ಅಷ್ಟು ಚೆನ್ನಾಗಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಲಿಲ್ಲ, ಆದ್ದರಿಂದ ಅವರನ್ನು ಎಲಿಮಿನೇಟ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ನಾನು ಗೀತಾ ಅವರ ಹೆಸರನ್ನು ತಗೊಳ್ತಾ ಇದ್ದೀನಿ. ನನಗೆ ಅವ್ರನ್ನ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸಿತ್ತು. ಅವ್ರ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಲಿಲ್ಲ ಅಂತ ನನ್ನ ರೀಸನ್. ನಾನು ಡಾಕ್ಟರ್ ಭಾಗ್ಯ ಅವ್ರನ್ನ ಎಲಿಮಿನೇಟ್ ಮಾಡೋಕ್ಕೆ ವೋಟ್ ಮಾಡ್ತಾಯಿದ್ದೀನಿ. ಅವ್ರು ತುಂಬ ಸ್ಟ್ರಾಂಗ್ ಅನಿಸ್ತು, ಅದಕ್ಕೆ ನನಗೆ. ಮಿಕ್ಕಿದವರೆಲ್ಲರೂ ಚೆನ್ನಾಗಿ ಆಡ್ತಾಯಿದ್ದಾರೆ, ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ನಮಗೆ ನಾನು ಸೋಲ್ಬಾರ್ದು ಅಂತಲೇ ಆ ಸೆಲ್ಫಿಶ್ನೆಸ್ ಕಾರಣಕ್ಕೋಸ್ಕರ ಅವ್ರನ್ನ ವೋಟ್ ಮಾಡ್ತಾಯಿದ್ದೀನಿ. ಶಕ್ತಿ ಯುಕ್ತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಫನ್ ಗೇಮ್ಸ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.